ಅಮೆರಿಕ ಮತ್ತೆ ಇರಾನ್ ಯುದ್ಧಕ್ಕೆ ಅಧಿಕೃತವಾಗಿ ವಿರಾಮ ಬಿದ್ದಿದೆ. ಯುದ್ಧ ನಿಲ್ಲಿಸೋದಕ್ಕೆ ಉಭಯ ದೇಶಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದೆ. ಶಾಂತಿ ಒಪ್ಪಂದಕ್ಕೆ ಅಮೆರಿಕ ಮತ್ತು ಇರಾನ್ ಡಿಜಿಟಲ್ ಸಹಿ ಮಾಡೋದರ ಮುಖಾಂತರ ಒಪ್ಪಿಗೆಯನ್ನ ಸಮ್ಮತಿಸಿದೆ. ಯುದ್ಧ ನಿಲ್ಲಿಸೋದಕ್ಕೆ ಶಾಂತಿ ಒಪ್ಪಂದಕ್ಕೆ ಅಮೆರಿಕ ಮತ್ತು ಇರಾನ್ ಒಪ್ಪಿಗೆಯನ್ನು ಕೊಟ್ಟಿದೆ. ಅಮೆರಿಕ ಅಧ್ಯಕ್ಷ ಇರಾನ್ ಅಧ್ಯಕ್ಷರಿಂದ ಒಪ್ಪಂದಕ್ಕೆ ಡಿಜಿಟಲ್ ಸಹಿ ಆಗಿದೆ. ಡೊನಾಲ್ಡ್ ಟ್ರಂಪ್ ಮಸೌದ್ ಪೆಜೆಶ್ಕಿಯನ್ರಿಂದ ಡಿಜಿಟಲ್ ಸಹಿಯನ್ನ ಮಾಡಲಾಗಿದೆ. ಇದರಿಂದ ಕಳೆದ 4 ತಿಂಗಳಿಂದ ನಡೀತಾ ಇದ್ದಂತಹ ಯುದ್ಧ, ಅಮೆರಿಕ ಮತ್ತು ಇರಾನ್ ನಡುವೆ ಕಳೆದ 4 ತಿಂಗಳಿಂದ ನಿರಂತರವಾಗಿ ನಡೀತಾ ಇದ್ದಂತಹ ಯುದ್ಧ ಅಂತ್ಯ ಕಂಡಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಕಂಡೀಷನ್ಗಳನ್ನು, ಸಾಕಷ್ಟು ಷರತ್ತುಗಳನ್ನು ಉಭಯ ದೇಶಗಳು ಕೂಡ ಪರಸ್ಪರವಾಗಿ ನಿಗದಿ ಮಾಡಿಕೊಂಡಿದ್ದಾರೆ. ಸೊ ಈ ಎಲ್ಲ ಒಪ್ಪಂದಗಳನ್ನು ಒಪ್ಪಿ ಉಭಯ ದೇಶಗಳು ಕೂಡ ಈಗ ಡಿಜಿಟಲ್ ಸಹಿ ಮಾಡಿರುವಂತಹ ಒಂದು ಮಹತ್ವದ ಘೋಷಣೆ ಈಗ ಹೊರಬಿದ್ದಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡಿಜಿಟಲ್ ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾ ಇದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಉಭಯ ದೇಶಗಳ ಪ್ರಮುಖರು ಈಗ ಸಹಿಯನ್ನು ಹಾಕೋದ್ರ ಮುಖಾಂತರ ಶಾಂತಿ ಒಪ್ಪಂದಕ್ಕೆ ಮಹತ್ವದ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಒಂದು ಕಡೆ ನೀವು ಗಮನಿಸ್ತಾ ಇರ್ಬೋದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡಿಜಿಟಲ್ ಸಹಿಯನ್ನು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಇರಾನ್ ದೇಶದ ಪ್ರಮುಖರಾಗಿರುವಂಥ ಮೌಸದ್ ಪೆಜೆಶ್ಕಿ ಅವರಿಂದ ಕೂಡ ಡಿಜಿಟಲ್ಗೆ ಸಹಿಯನ್ನು ಹಾಕಲಾಗಿದೆ. ಇದನ್ನು ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿರುವಂತಹ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೂಡ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಯಲ್ಲೂ ಕೂಡ ಇರಾನ್ನ ಅಧ್ಯಕ್ಷರಾಗಿರುವಂಥ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಕೂಡ ಆ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಒಟ್ಟಾರೆ 4 ತಿಂಗಳಿಂದ ನಿರಂತರವಾಗಿ ನಡೀತಾ ಇದ್ದಂತಹ ಯುದ್ಧ ಈಗ ಅಂತ್ಯಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಎರಡೂ ದೇಶಗಳು ಶಾಂತಿ ಒಪ್ಪಂದಕ್ಕೆ ಸಹಿ ಮಾಡಿದವೆ. ಒಂದಿಷ್ಟು ಕಂಡೀಷನ್ಸ್, ಒಂದಿಷ್ಟು ಷರತ್ತುಗಳನ್ನು ವಿಧಿಸಿದೆ. ಜೊತೆಗೆ ಹಾರ್ಮುಜ್ ಜಲಸಂಧಿ ಏನಿದೆ ಇದನ್ನು ಈಗ ಮುಕ್ತಗೊಳಿಸೋದಕ್ಕೆ, ಅಂದರೆ ಜಾಗತಿಕ ಇಂಧನ ಸಾಗಣೆ ಮಾಡೋದಕ್ಕೆ ಮುಕ್ತಗೊಳಿಸೋದಕ್ಕೆ ಇರಾನ್ ದೇಶ ಕೂಡ ಈಗ ಸಮ್ಮತಿಯನ್ನು ಕೊಟ್ಟಿದೆ. ಇದರಿಂದ ಸಾಕಷ್ಟು ತೊಂದರೆಗಳಾಗಿತ್ತು. ಭಾರತದ ಮೇಲೆ ಕೂಡ ವ್ಯತಿರಿಕ್ತವಾದ ಒಂದು ಪರಿಣಾಮವನ್ನು ಬೀರಿತ್ತು. ಅಂದರೆ ಹಾರ್ಮುಜ್ ಜಲಸಂಧಿ ಬಂದ್ ಆಗಿದ್ದರಿಂದ ಭಾರತಕ್ಕೆ ಯಾವುದೇ ರೀತಿಯಾದ ಒಂದು ಇಂಧನ ಸಾಗಾಟ ಮಾಡುವಂತಹ ಒಂದು ದೃಷ್ಟಿಯಲ್ಲಿ ಕೂಡ ಸಾಕಷ್ಟು ಸವಾಲುಗಳು ಎದುರಾಗಿದ್ದವು. ಇದರಿಂದ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಕೂಡ ಏರಿಕೆಯಾಗಿತ್ತು. ಸಾಕಷ್ಟು ತೊಂದರೆಗಳನ್ನು ಕೂಡ ನಮ್ಮ ಭಾರತ ದೇಶದಲ್ಲೂ ಕೂಡ ಜನಸಾಮಾನ್ಯರು ಎದುರಿಸ್ತಾ ಇದ್ರು. ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಇವತ್ತು ಡಿಜಿಟಲ್ ಸಹಿ ಮಾಡೋದರ ಮುಖಾಂತರ, ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದರ ಮುಖಾಂತರ ಉಭಯ ದೇಶಗಳು ಕೂಡ ಯುದ್ಧವನ್ನು ಅಂತ್ಯಗೊಳಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.